ಕರ್ಕೊಂಡು ಹೋಗ್ಲಿ, ಯಾರು ಬೇಡ ಅಂದಿದ್ದಾರೆ. ಈಗ ಯಾವಾಗಲೂ ತಾವೇ ಈಗ ಬಿ ಜೆ ಪಿಯವರೇ ಹೇಳ್ತಾ ಇರ್ತಾರಲ್ಲ, ನಾವು ಇದನ್ನ ಪೊಲಿಟಿಸೈಸ್ ಮಾಡ್ತಾ ಇಲ್ಲ ಅಂತ. ಕರ್ಕೊಂಡು ಹೋಗ್ತಾ ಇರೋ ಉದ್ದೇಶ ಏನು? ಕರ್ಕೊಂಡು ಹೋಗ್ಲಿ, ಅದಕ್ಕೇನಿದೆ? ತೀರ್ಥಯಾತ್ರೆ ತಾನೇ, ಹೋಗಿ ಬರಲಿ, ಒಳ್ಳೇದು ಮಾಡಲಿ. ಯಾರು ಹೋಗ್ತಾರೆ ಅವರಿಗೂ ಸ್ವಲ್ಪ ಪ್ರಬುದ್ಧತೆ ಬಂದು ಬಿ ಜೆ ಪಿಯವರ ನಿಜವಾದ ಬಣ್ಣ ಬಯಲಾಗಲಿ. ಸರ್ಕಾರ ವತಿನಲ್ಲಿ ಅಂಥದ್ದು ಯಾವುದೋ ಆಲೋಚನೆ ಇಲ್ಲ. ಆಸ್ ಅ ಗೌರ್ಮೆಂಟ್ ನೋಡಿ, ನಾವು ಆಗಲೇ ಸಾಕಷ್ಟು ಸಬ್ಸಿಡೀಸು ಅದು ಎಲ್ಲ ಕೊಡ್ತಾ ಇದ್ದೀವಿ. ಅದು ಬಹುಶಃ ಮುಜರಾಯಿ ಇಲಾಖೆ ಮಂತ್ರಿಗಳಿಗೆ ಕೇಳಿದ್ರೆ ಅವ್ರು ಹೇಳ್ಬೋದು. ಸದ್ಯಕ್ಕೆ ನನಗೆ ಗೊತ್ತಿರೋ ಮಟ್ಟಿನಲ್ಲಿ ಅಂಥದ್ದು ಯಾವುದೂ ಚರ್ಚೆ ನಡೆದಿಲ್ಲ. ನಾವು ರಾಜ್ಯ ಕೊಡಬೇಕಂತ ಇದ್ದೀವಿ. ಇಲ್ಲ, ಸಮಸ್ಯೆ ಏನಿದೆ ಅದರಲ್ಲಿ? ಈಗ ಕಾಲಕ್ಕೂ ಕೂಡ ಸಂವಿಧಾನವನ್ನು ತಿದ್ದುಪಡಿ ಮಾಡ್ಕೊಂಡು ಬಂದಿದ್ದೀವಲ್ಲ. ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಲೋಕಾರ್ಪಣೆ ಮಾಡಬೇಕಾದ್ರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ನಲ್ಲೇ ಹೇಳಿರೋದು, ಈ ಸಂವಿಧಾನ ಇವಾಗಿನ ಕಾಲಕ್ಕೆ ಸೂಕ್ತ ಇದೆ, ಎಲ್ಲ ರೆಮಿಡಿ ಕೂಡ ಇದೆ ಅಂತ ಹೇಳಿದ್ದಾರೆ. ಇದನ್ನು ಕಾಲಕ್ಕೆ ತಕ್ಕಂಗೆ ಬದಲಾವಣೆ ಮಾಡಬೇಕಾದ್ರೆ ಪಾರ್ಲಿಮೆಂಟಿಗೆ ತಂದು ಅದೇನೇನು ಸಾಧಕ ಬಾಧಕಗಳನ್ನು ಚರ್ಚೆ ಮಾಡ್ಬೋದು ಅಂತ. ಅದಕ್ಕೆ ನಮ್ಮ ಸಂವಿಧಾನಕ್ಕೆ ಲಿವಿಂಗ್ ಡಾಕ್ಯುಮೆಂಟ್ ಅಂತ ಹೇಳ್ತಾರೆ. ಸೊ ಕ್ವೈಟ್ ನ್ಯಾಚುರಲಿ 75 ವರ್ಷ ಆದರೂ ಕೂಡ ಸಂವಿಧಾನದ ಆಶಯಗಳನ್ನು ನಾವು ಈಡೇರಿಸಿದ್ದೀವಾ, ಅದು ಆಗಿದೆಯಾ ಇಲ್ವಾ, ಅದನ್ನು ಚರ್ಚೆ ಮಾಡೋಕ್ಕೆ ಅಥವಾ ಅದ್ರ ಮೇಲೆ ಪ್ರಬಂಧ ಬರೀಬೇಕು ಅಂತ ಶಿಫಾರಸು ಮಾಡಿದ್ರೆ ಅದರಲ್ಲಿ ತಪ್ಪೇನಿದೆ? ದರ್ ಈಸ್ ನಥಿಂಗ್ ರಾಂಗ್. ಈಗಲೂ ಕೂಡ ಆಗಿದೆಯಾ ಆಶೆಗಳು? ಈಗ ಎಲ್ಲ ಬಿ ಜೆ ಪಿಯವರು ಎಷ್ಟೆಲ್ಲ ಮಾತಾಡ್ತಾ ಇರ್ತಾರಲ್ಲ, ಈಗ ಎಲ್ಲರದು ಬಿಟ್ಬಿಡಿ. ಇಲ್ಲಿ ಕರ್ನಾಟಕದಲ್ಲಿ ಎ ನಾರಾಯಣ ಸ್ವಾಮಿಯವರು ಗೊಲ್ರಟ್ಟಿಗೆ ಹೋಗ್ಬೇಕಾದ್ರೆ ಅಲೋ ಮಾಡಿದ್ರೆ ಅವರಿಗೆ ಕೇಂದ್ರ ಸಚಿವರು ಸರ್. ಕೋವಿಂದ್ ಅವರು ಮಾಜಿ ರಾಷ್ಟ್ರಪತಿಗಳು ಒರಿಸ್ಸಾನಲ್ಲಿ ದೇವಸ್ಥಾನಕ್ಕೆ ಹೋದಾಗ ಅದಾದಮೇಲೆ ಇಲ್ಲ ನೀರು ಹಾಕಿ ತೊಳೆದಿಲ್ವಾ? ಸೊ ಈ ಆಶಯಗಳೆಲ್ಲ ಇದು ಪೂರೈಸಿದೇವಾ? ಇಲ್ಲ. ಸಮಾನತೆ ಬಂದಿದೆಯಾ ಇಲ್ಲ? ಸ್ವಾಭಿಮಾನದ ಬದುಕು ಕೊಟ್ಟಿದೆಯಾ ಇಲ್ಲ? ಸಂವಿಧಾನದಿಂದ ಆಗಿದೆಯಾ ಇಲ್ಲ? ಸರ್ಕಾರಗಳಿಂದ, ಸಂವಿಧಾನದಿಂದ ಅದು ಚರ್ಚೆ ಮಾಡಲಿಕ್ಕೆ ಪ್ರಬಂಧ ಬರಿಬೋದು, ನೀವು ನೀವು ಡಿಬೇಟ್ ಮಾಡ್ಬೋದು, ನೋ ಪ್ರಾಬ್ಲಮ್. ಡೆಮೋಕ್ರಸಿ ನಾವು ಚರ್ಚೆ ಮಾಡಿಲ್ಲ ಅಂದರೆ ಇನ್ಯಾರು ಚರ್ಚೆ ಮಾಡ್ತಾರೆ? ನೋಡಿ, ನಂದು ಒಂದು ಸ್ಪಷ್ಟವಾದಂಥ ಪ್ರಶ್ನೆ ಇದೆ ಸರ್. ವೈ ಈಸ್ ಬಿ ಜೆ ಪಿ ಆಸ್ಕಿಂಗ್ ಕಾಂಗ್ರೆಸ್ ಕ್ವೆಶ್ಚನ್? ನಾವೆಲ್ಲಿ ಕ್ವೆಶ್ಚನ್ ಮಾಡಿದ್ದೀವಿ ಸರ್? ಶಂಕರಾಚಾರ್ಯರು ಕ್ವೆಶ್ಚನ್ ಮಾಡಿರೋದು. 4 ಶಂಕರಾಚಾರ್ಯರು ಕ್ವೆಶ್ಚನ್ ಮಾಡಿದ್ದಾರೆ. ಅಪೂರ್ಣ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡೋದು ಸೂಕ್ತನಾ? ಪ್ರಾಣ ಪ್ರತಿಷ್ಠೆ ಅಂದರೆ ಏನು ಸರ್? ಮೂರ್ತಿಯನ್ನು ಗರ್ಭಗುಡಿಗೆ ತಂದು ಅದಕ್ಕೆ ಜೀವ ತುಂಬೋದು. ಯಾರು ಜೀವ ತುಂಬಬೇಕು? ಸಾಧು ಸಂತರದ ಜೀವ ತುಂಬಬೇಕು, ಆ ಸಮಾಜದ ಹಿರಿಯರು ಬಂದು ಜೀವ ತುಂಬಬೇಕು. ಪ್ರಧಾನಮಂತ್ರಿ ಯಾಕೆ ಜೀವ ತುಂಬ್ತಾ ಇದ್ದಾರೆ ಅಂತ ಕೇಳಿದ್ದಾರೆ. ಅಪೂರ್ಣ ಮಂದಿರದಲ್ಲಿ ನೀವು ಮೂರ್ತಿ ತಂದುಬಿಟ್ಟು ಪೂಜೆ ಮಾಡೋದು ಎಷ್ಟು ಸೂಕ್ತ ಅಂತ ಅವ್ರು ಕೇಳಿರೋದು, ನಾವಲ್ಲ. ಅವರು ಮೂರ್ತಿ ಮುಟ್ಟಬೇಕಾದ್ರೆ ನಾವು ಚಪ್ಪಾಳಿ ಹೊಡಿಬೇಕಾ ಅಂದ್ಬಿಟ್ಟು ಶಂಕರಾಚಾರ್ಯರು ಹೇಳಿರೋದು, ನಾವಲ್ಲ. ನಮಗೆ ಯಾಕೆ ಉತ್ತರ ಕೇಳ್ತಾ ಇದ್ದಾರೆ ಇವರು ಪದೇ ಪದೇ? ನಾವೇನಾದರೂ ಆಕ್ಷೇಪ ವ್ಯಕ್ತಪಡಿಸಿದ್ರೆ? ನಿನ್ನೆ ಪ್ರಧಾನಮಂತ್ರಿ ಭಾಷಣ ಕೇಳಿದ್ರಿ, ಏನು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಮೇರೆಗೆ ಇದೆಲ್ಲ ಆಗ್ತಾ ಇದೆ ಅಂತ. ಮತ್ತೆ ಸಿಂಪಲ್ ಆಸ್ ದ್ಯಾಟ್. ನಾವು ಒಪ್ಪಿದ್ದೀವಲ್ಲ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಮೀರಿ ನಾವು ಪ್ರಶ್ನೆ ಮಾಡಿದ್ದೀವ? ಸಂವಿಧಾನವನ್ನು ಮೀರಿ ನಾವು ಪ್ರಶ್ನೆ ಮಾಡಿದ್ದೀವ? ಇವರು ಸುಮ್ಮನೆ ಪದೇ ಕಾಂಗ್ರೆಸ್ ಆಗಬೇಕು, ಕಾಂಗ್ರೆಸ್ ಇದು ಮಾಡಬೇಕು ಅಂತ. ವೈ ಆರ್ ವಿ ಆನ್ಸರಬಲ್? ನೀವು ತಾನೇ ಅಧಿಕಾರದಲ್ಲಿರೋದು. ಯಾರ ಕಡೆಯಿಂದ ಪ್ರಾಣ ಪ್ರತಿಷ್ಠೆ ಮಾಡಿಸ್ಬೇಕಾಗಿತ್ತು ಅವ್ರು ಕೆಲವು ಜನ ಉತ್ತರ ಕೇಳ್ತಾ ಇದ್ದಾರೆ, ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ಉತ್ತರ ಕೊಡಿ ಸ್ವಾಮಿ. ಯಾರು ಕಾಂಗ್ರೆಸ್ಸಿಗೂ ನೋಡಿ, ಅದನ್ನು ಸ್ಪಷ್ಟವಾಗಿ AICC ಅಧ್ಯಕ್ಷರಿರ್ಬೋದು ರಾಹುಲ್ ಗಾಂಧಿಯವರು ಹೇಳಿದ್ದಾರೆ. ಅದು ನಿಮ್ಮ ವೈಯಕ್ತಿಕ ವಿಚಾರ. ಭಕ್ತಿ ಅನ್ನೋದೇನಿದೆ, ನಿಮ್ಮ ಏನು ಆಸ್ಥಾ ಅನ್ನೋದೇನಿದೆ, ಅದು ನಿಮ್ಗೆ ಭಕ್ತಿ ಇದ್ರೆ ನೀವು ಹೋಗ್ತೀರಾ, ಬಿಡ್ತೀರಾ. ನಾವು ಯಾರಿಗೂ ತಡೆ ಹೊಡೆದು ಇಲ್ಲಲ್ಲ. ಈಗ UPC ಯಾರು
ಈಗ ಪಬ್ಲಿಕ್ಕಿಗೆ ಓಪನ್ ಇದೆ ಅಲ್ವಾ ಸರ್, ಎನಿಬಡಿ ಕ್ಯಾನ್ ಗೋ. ಉತ್ತರ ಪ್ರದೇಶ ಕಾಂಗ್ರೆಸ್ ಕಮಿಟಿದವ್ರು ಹೋಗ್ತಾ ಇಲ್ವಾ? ಯಾರಾದರೂ ಬರ್ದಿದ್ದೀವ ನಾವು ಹೋಗಬೇಡಿ ಅಂತ? ಈಗ ನಾನು ನಿಮ್ಗೆ ಒತ್ತಾಯಪೂರ್ವಕವಾಗಿ ನನ್ನ ಕುಲದೇವ ಕರ್ಕೊಂಡು ಹೋಗೋಕ್ಕಾಗ್ತದ ಸರ್? ನಿಮಗೂ ಭಕ್ತಿ ಇರಬೇಕು, ನಿಮಗೂ ಆಸಕ್ತಿ ಇರಬೇಕು. ಇಂಟ್ರೆಸ್ಟ್ ಇದ್ದರೆ ಇಂಟ್ರೆಸ್ಟ್ ಇರೋರು ಹೋಗ್ತಾರೆ, ಇಂಟ್ರೆಸ್ಟ್ ಆಸ್ತಿಕರು ಹೋಗ್ತಾರೆ, ನಾಸ್ತಿಕರು ಹೋಗಲ್ಲ. ಸಂವಿಧಾನದಲ್ಲಿ ಆಸ್ತಿಕರಿಗೂ ಜಾಗ ಇದೆ, ನಾಸ್ತಿಕರಿಗೂ ಜಾಗ ಇದೆ. ನಮಗಿಲ್ಲ, ನಾವು ಆ ಕಡೆ ಇಲ್ವೇ ಇಲ್ಲ. ನಾವು ದೇವಸ್ಥಾನಗಳಿಗೆ ಕಮ್ಮಿ ಹೋಗೋದು. ನೀವು ಕರೆದ್ರೆ, ನೀವು ಕರ್ಕೊಂಡು ಹೋದ್ರೆ ಹೋಗ್ತೀನಿ ಅಷ್ಟೇ. ನಂದಾಗ ನಾನು ಹೋಗಕ್ಕೆ, ನಾನು ಯಾವ ದೇವಸ್ಥಾನಕ್ಕೂ ಹೋಗಲ್ಲ. ನೀವೇನಾದರೂ ಬಾರೋ ಪ್ರಿಯಾಂಕ್ ಹೋಗಿ ಬರೋಣ ಅಂದರೆ ಬರ್ತೀನಿ, ನನಗೇನಿಲ್ಲ. ಕಲೀಲಿಕ್ಕೆ ಬರ್ತೀನಿ. ನಿಮ್ಮ 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 ಆಚರಣೆ ಹೇಗಿದೆ, ನಿಮ್ಮ ತತ್ವ ಹೇಗಿದೆ, ನಿಮ್ಮ ಕಲೆ ಹೇಗಿದೆ, ನಿಮ್ಮ ಸಂಸ್ಕೃತಿ ಹೇಗಿದೆ, ಅದು ನೋಡೋಕೆ 100% ಇದೆ. ನಾನು ಬನಾರಸಿಗೂ ಹೋಗಿದ್ದೀನಿ, ವಾರಣಾಸಿಗೂ ಹೋಗಿದ್ದೀನಿ, ಬೋಧ್ಗಯಾಗೂ ಹೋಗಿದ್ದೀನಿ, ಚರ್ಚಿಗೂ ಹೋಗಿದ್ದೀನಿ, ಮಸೀದಿಗೂ ಅಜ್ಮೇರಿಗೂ ಹೋಗಿದ್ದೀನಿ. ಕಲೀಲಿಕ್ಕೆ ಏನಂತೆ? ಇತಿಹಾಸ ಸರ್, ಇತಿಹಾಸ ಸಂಸ್ಕೃತಿ, ರಾಮನ ಇತಿಹಾಸ. ನಾನು ಚಾಲೆಂಜಾಗಿ ಕಟ್ಟಿದ್ದೆ, ಇವರಿಗೆಲ್ಲರಿಗೂ ಕರೆಸ್ಬಿಡ್ರಿ, ಎಲ್ಲ ನಮ್ಮ BJP MLAs ಇದಾರಲ್ಲ, MPs ಇದಾರ, ಎಷ್ಟು ಜನಕ್ಕೆ ರಾಮಾಯಣ ಓದಿದ್ರು ಪ್ರಾಮಾಣಿಕವಾಗಿ ಹೇಳಿ. ಎಷ್ಟು ಜನ ಹನುಮಾನ್ ಚಾಲೀಸ ಬರುತ್ತೆ ಹೇಳ್ಬಿಡ್ಲಿ. ಎಷ್ಟು ಜನ ಋಗ್ವೇದಗಳು ಶ್ಲೋಕಗಳು ಹೇಳ್ತಾರೆ ನೋಡ್ಬಿಡ್ತೀನಿ. ನಾನು ನೋಡ್ಬಿಡ್ತೀನಪ್ಪ, ನನಗೆ ಗೊತ್ತಿಲ್ಲ. ನಾನು ಓದಿದ್ದೀನಿ, ನಾನು ರಾಮಾಯಣನೂ ಓದಿದ್ದೀನಿ, ನಾನು ಮಹಾಭಾರತನೂ ಓದಿದ್ದೀನಿ, ಭಗವದ್ಗೀತಾನೂ ಓದಿದ್ದೀನಿ. ನಾನು ಸುಮ್ಮನೆ ಸುಳ್ಳು ಹೇಳೋಕ್ಕಾಗಲ್ಲ ಅಲ್ಲ. ಪ್ರಶ್ನೆ ಕೇಳಿ ನಾನು ಉತ್ತರ ಕೊಡ್ತೀನಿ. ಈಗ ಸಾಹೇಬ್ರು ಹೇಳಿದ್ರೆ ಹೋಗ್ತೀವಿ. ನೋಡಿ, ನಾನು ಹೇಳಿದ್ನಲ್ಲ, ವೈಯಕ್ತಿಕ ಅನ್ನೋದು ಇಂಟ್ರೆಸ್ಟ್ ಇದ್ರೆ ಕಲೀಲಿಕ್ಕೆ. ನಾನು ಬನಾರಸಿಗೆ ಯಾರಾದ್ರು ಕರೆದಿದ್ರ, ನನಗೆ ರಿಷಿಕೇಶಿಗೆ ಯಾರಾದರೂ ಹೋಗಂತ ಹೇಳಿದ್ರೆ ನಾನೇ ಹೋಗಿದ್ದೀನಿ. ಕಲೀಲಿಕ್ಕೆ ಹೋಗ್ತೀನಿ. ಭಕ್ತಿ ಇಲ್ಲ, ನಾನೇನು ಮಾಡಲಿ? ನಾನು ಜನತಾ ಜನಾರ್ದನದಲ್ಲಿ ನಂಬಿಕೆ ಇಟ್ಟವನು. ನಾನು ಸಂವಿಧಾನ ಭಕ್ತ. ಕ್ಲಿಯರ್ ಆಯ್ತೇನ್ರಿ? ಸಂವಿಧಾನದ ಭಕ್ತ ನಾನು. ಸಂವಿಧಾನದಲ್ಲಿ ಎಲ್ಲರಿಗೂ ಅವಕಾಶ ಇದೆ, ಎಲ್ಲರ ಜೊತೆನೂ ಬೆರೆತ್ಕೊಂಡು ಬರುವಂಥ ನನ್ನಲ್ಲಿ ಒಂದು ಇದು. ನಾನು ಯಾವಾಗಲೂ ಅದೇ ಹೇಳ್ತೀನಲ್ಲ, ಬುದ್ಧ ತತ್ವ, ಬಸವ ತತ್ವ, ಡಾಕ್ಟರ್ BR ಅಂಬೇಡ್ಕರ್ ಅವರ ರಕ್ತ, ಇಷ್ಟೇ, ಸಿಂಪಲ್. ಸೊ ವಿತ್ ಬಸವ ಫಿಲಾಸಫಿ ಎವ್ರಿಬಡಿ ಈಸ್ ದೇರ್, ಬುದ್ಧ ಫಿಲಾಸಫಿ ಎವ್ರಿಬಡಿ ಈಸ್ ದೇರ್, ಕಾನ್ಸ್ಟಿಟ್ಯೂಷನ್ ಎವ್ರಿಬಡಿ ಈಸ್ ದೇರ್. ಇದ್ರಿಗೆ ಕಾಂಪ್ಲಿಕೇಟ್ ಯಾಕೆ ಮಾಡ್ತೀರಾ? ನನಗೆ ಅರ್ಥ ಆಗ್ತಾ ಇಲ್ಲ. BJP ಅವ್ರಿಗೆ ಈ ಮೂರು ಅರ್ಥ ಆಗಿಲ್ಲ. ಬುದ್ಧನ ತತ್ವನೂ ಅರ್ಥ ಆಗಿಲ್ಲ, ಬಸವ ತತ್ವ ಅರ್ಥ ಆಗಿಲ್ಲ, ಸಂವಿಧಾನ ಅಂದರೆ ಅಲರ್ಜಿ ಇವರಿಗೆ. ಸೊ ಹಾಗಾಗಿ ಅವರಿಗೆ ಮೂರು ಅರ್ಥ ಆಗಿಲ್ಲ ಇಲ್ಲಿವರೆಗೂ. ಓಕೆ ಸರ್, I don't have to think. It's very evident, no? It's quite evident that the regime of the state is afraid of Rahul Gandhi's traction that he is getting from the people and hence want to prevent it. It's very evident. Today the CM has told Rahul Gandhi was afraid of him, sir. Who? Hemant Biswas has told. He can say what he wants. He's told a lot of other unscientific things also. So you believe that also? He had logically